ಅಂದು ರೆಡ್ಡಿಗಳ ವಿರುದ್ಧ ತೋಳ್ತಟ್ಟಿ ಸಿದ್ದು ಪಾದಯಾತ್ರೆಯನ್ನ ಮಾಡಿದ್ರು. ಇಂದು ಸಿದ್ದು ಸರ್ಕಾರದ ವಿರುದ್ಧ ರೆಡ್ಡಿಗಳ ಮಹಾ ಹೆಜ್ಜೆ. ಅಂದು ರೆಡ್ಡಿಗಳ ವಿರುದ್ಧ ತೋಳ್ತಟ್ಟಿ ಸಿದ್ದರಾಮಯ್ಯ ಅವರು ಪಾದಯಾತ್ರೆಯನ್ನ ಮಾಡಿದ್ರು. ಇಂದು ಸಿದ್ದು ಸರ್ಕಾರದ ವಿರುದ್ಧ ರೆಡ್ಡಿಗಳು ಮಹಾ ಹೆಜ್ಜೆಯನ್ನ ಇಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು ಗಲಭೆ, ಒಂದು ಗೋಲಿ, ಒಂದಾಯ್ತು ರೆಡ್ಡಿ ಪಡೆ. ರಣ ರಣ ರೆಡ್ಡಿ, ಕೈ ಕೋಟೆ ಅಲುಗಿಸಲು ಜನ ಪಡೆ ರೆಡಿ. ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು, ಜಿದ್ದಿಗೆ ಜಿದ್ದು. ಇದು ಅಶ್ವವೇಗ ನ್ಯೂಸ್ ಮಹಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಇದು ಅವತ್ತು ರೆಡ್ಡಿಗಳ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ತೋಳ್ತಟ್ಟಿ ಪಾದಯಾತ್ರೆಯನ್ನ ಮಾಡಿದ್ರು. ಇವತ್ತು ಸಿದ್ದು ಸರ್ಕಾರದ ವಿರುದ್ಧ ರೆಡ್ಡಿಗಳು ಮಹಾ ಹೆಜ್ಜೆಯನ್ನ ಇಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಗಲಭೆ, ಒಂದು ಗೋಲಿ, ಒಂದಾಯ್ತು ಇಡೀ ರೆಡ್ಡಿ ಪಡೆ. ರಣ ರಣ ರೆಡ್ಡಿ, ಕೈ ಕೋಟೆ ಅಲುಗಿಸಲು ಜನ ಪಡೆ ರೆಡಿ ಆಗಿದೆ. ಮುಯ್ಯಿಗೆ ಮುಯ್ಯಿ ತೀರಿಸ್ಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ. ಸೇಡಿಗೆ ಸೇಡು, ಜಿದ್ದಿಗೆ ಜಿದ್ದು. ಇದು ಅಶ್ವವೇಗ ನ್ಯೂಸ್ ಮಹಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಇದು ಅವತ್ತು ರೆಡ್ಡಿಗಳ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ತೋಳ್ತಟ್ಟಿದ್ರು, ಪಾದಯಾತ್ರೆಯನ್ನ ಮಾಡಿದ್ರು. ಏನು ಮುಂಗಾರು ಅಧಿವೇಶನದ ಸಂದರ್ಭ ಅಂದ್ರೆ 2010 ಜುಲೈನಲ್ಲಿ ಮುಂಗಾರು ಅಧಿವೇಶನ ಮಾಡುವಂತಹ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಈ ಒಂದು ಅಧಿವೇಶನದಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ರೆಡ್ಡಿಗಳ ವಿರುದ್ಧವಾಗಿ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡ್ತಾರೆ. ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆಂಬ ಆರೋಪವನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ರೆಡ್ಡಿ ಬ್ರದರ್ಸ್ ಹೇಳ್ತಾರೆ, ಬಳ್ಳಾರಿಗೆ ಬಾ ನೋಡ್ಕೊಳ್ತೀನಿ ಅಂತ. ದಿನೇಶ್ ಗುಂಡೂರಾವ್ ಅವರನ್ನ ಕೃಷ್ಣ ಬೈರೇಗೌಡ ಅವರು ಕೂಡ ಸಾಥ್ ಕೊಡ್ತಾರೆ. ಜೊತೆಗೆ ದಿನೇಶ್ ಗುಂಡೂರಾವ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಮಾತಿನ ಚಕಮಕಿ ಕೂಡ ಜೋರಾಗುತ್ತೆ. ಆಗ ಸಿದ್ದರಾಮಯ್ಯ ಅವರು ನಾನು ಬಳ್ಳಾರಿಗೆ ಬಂದೇ ಬರ್ತೀನಿ ಅಂತ ಸವಾಲ್ ಹಾಕ್ತಾರೆ. ಸುಮಾರು 320 ಕಿಲೋಮೀಟರ್ ವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡುವ ಮೂಲಕ ಅಲ್ಲಿ ಒಂದು ಸಮಾರಂಭ ಕೂಡ ಮಾಡ್ತಾರೆ. ಜೊತೆಗೆ ಜನಾರ್ದನ ರೆಡ್ಡಿ ಅವರ ವಿರುದ್ಧವಾಗಿ, ರೆಡ್ಡಿ ಬ್ರದರ್ಸ್ಗಳ ವಿರುದ್ಧವಾಗಿ ಸಮರವನ್ನು ಕೂಡ ಸಾರಿದ್ರು. ಅದಾದ ನಂತರ 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೂ ಕೂಡ ಬರುತ್ತೆ. ಯಾಕೆಂತಂದ್ರೆ ಅಷ್ಟೋ ದಿನಗಳ ಕಾಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರಲಿಲ್ಲ. ಜೊತೆಗೆ ಜಟಿಲ ವ್ಯವಸ್ಥೆಯಲ್ಲಿತ್ತು, ಅಂದ್ರೆ ಬಹಳ ಜಟಿಲವಾಗಿತ್ತು. ಯಾವುದೇ ಒಂದು ಧ್ವನಿ ಎತ್ತುವ ಕೆಲಸವನ್ನು ಕೂಡ ಮಾಡಿರಲಿಲ್ಲ. ಯಾವಾಗ ಈ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡ್ರು, ಅದಾದ ನಂತರ ಜನರು ಓಟನ್ನ ಹಾಕಿದ್ರು, ಜೊತೆಗೆ ಗೆಲ್ಲಿಸಿದ್ರು. ಹಾಗಾಗಿ ಆ ಒಂದು ಪಾದಯಾತ್ರೆಯ ಮೂಲಕ ಅಧಿಕಾರಕ್ಕೆ ಬಂದಿದ್ರಿಂದ ಆ ಪಾದಯಾತ್ರೆಗೆ ಸೆಡ್ಡು ಹೊಡೆಯಲು ರೆಡ್ಡಿ ಬ್ರದರ್ಸ್ ಈಗ ರೆಡಿ ಆಗಿದ್ದಾರೆ. ಕಾಲಚಕ್ರ ತಿರುಗ್ತಾ ಇದೆ, ಮರು ಕಳಿಸಲಿದೆ ಆ ಒಂದು ಇತಿಹಾಸ. ಅಂದು ಇಂದು ಬಳ್ಳಾರಿಯೇ ಕೇಂದ್ರ ಬಿಂದು. ಮರು ಕಳಿಸಲಿದೆ ಬಳ್ಳಾರಿ ಪಾದಯಾತ್ರೆಯ ಪಾಲಿಟಿಕ್ಸ್. ಅಂದು ಸಿದ್ದು ಟೀಮ್ನಿಂದ ರೆಡ್ಡಿ ಟೀಮ್ ವಿರುದ್ಧ ಪಾದಯಾತ್ರೆ ಮಾಡಲಾಗಿತ್ತು. ಇವತ್ತು ಸಿದ್ದು ಸರ್ಕಾರದ ವಿರುದ್ಧ ಪಾದಯಾತ್ರೆಗೆ ರೆಡ್ಡಿ ಟೀಮ್ ರೆಡಿ ಆಗಿದೆ. ನಾರಾ ಭರತ್ ರೆಡ್ಡಿಗೆ ರಾರಾ ಅಂತ ಸವಾಲಿಸಿದ ಜನ ರೆಡ್ಡಿ. ರಣ ರಣ ಪಾದಯಾತ್ರೆಗೆ ಡೇಟ್, ಟೈಮ್ ಎಲ್ಲವೂ ಕೂಡ ಫಿಕ್ಸ್ ಆಗಿದೆ. ಯಾವುದು ಬ್ಯಾಲೆನ್ಸ್ ಇಲ್ಲ. ಇದೇ ತಿಂಗಳ 17ರಂದು ಬಳ್ಳಾರಿಲಿ ಬೃಹತ್ ಸಮಾವೇಶವನ್ನ ಮಾಡ್ತಾರೆ. ಬಳ್ಳಾರಿ ಮಹಾಗರ್ಜನೆಯ ಬಳಿಕ ನೋಡ್ಬೇಕಾಗುತ್ತೆ ಇನ್ನೆಲ್ಲ ಬದಲಾವಣೆಗಳಾಗುತ್ತೆ ಅಂತ. ಜೊತೆಗೆ ಈಗ ಎಲ್ಲಿಂದ ಎಲ್ಲಿ ಪಾದಯಾತ್ರೆ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಹೈಕಮಾಂಡ್ ನಾಯಕರಿಗೆ ಆಹ್ವಾನ ನೀಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಜನರೆಡ್ಡಿಯ ನಿರ್ಧಾರಗಳಿಗೆ ಹೈಕಮಾಂಡ್ ಭೀಮ ಬಲ. ಇದು ಅಶ್ವವೇಗ ನ್ಯೂಸ್ ಮಹಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಇನ್ನು ಕಾಲಚಕ್ರ ತಿರುಗ್ತಾ ಇದೆ. ಹಾಗಾಗಿ ಇತಿಹಾಸ ಮರುಕಳಿಸ್ಲಿಕ್ಕೆ ರೆಡ್ಡಿ ಈಗ ಸದ್ಯಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅವತ್ತು ಇವತ್ತು ಎಂದೆಂದಿಗೂ ಕೂಡ ಈಗ ಬಳ್ಳಾರಿಯೇ ಕೇಂದ್ರ ಬಿಂದು ಆಗ್ಬಿಟ್ಟಿದೆ. ಮರು ಕಳಿಸಲಿದೆ ಬಳ್ಳಾರಿ ಪಾದಯಾತ್ರೆಯ ಪಾಲಿಟಿಕ್ಸ್. ಅಂದು ಸಿದ್ದರಾಮಯ್ಯ ಅವರ ಬಣದವರು ರೆಡ್ಡಿ ಟೀಮ್ ವಿರುದ್ಧವಾಗಿ ಪಾದಯಾತ್ರೆಯನ್ನ ಮಾಡಿದ್ರು. ಇವತ್ತು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಪಾದಯಾತ್ರೆಯನ್ನ ಮಾಡಲಿಕ್ಕೆ ರೆಡ್ಡಿಗಳೀಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಡೇಟು, ಟೈಮು ಎಲ್ಲವೂ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದೇ ತಿಂಗಳ 17ರಂದು ಬಳ್ಳಾರಿಲಿ ಬೃಹತ್ ಸಮಾವೇಶವನ್ನ ಮಾಡ್ತಾರೆ. ಇನ್ನು ಬಳ್ಳಾರಿ ಮಹಾಗರ್ಜನೆಯ ಬಳಿಕ ಪಾದಯಾತ್ರೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಮುನ್ನುಡಿಯ ಈ ಒಂದು ಸಮಾವೇಶ ಅಥವಾ ಈ ಒಂದು ಸಮಾವೇಶದ ಮೂಲಕವೇ ಈ ಒಂದು ಪಾದಯಾತ್ರೆಗೆ ಮುನ್ನುಡಿ ಹಾಡ್ತಾರೆ. ಹಿಂದೆ ಯಾವ ರೀತಿ ಆಗಿತ್ತು, ಸಿದ್ದರಾಮಯ್ಯ ಅವರು ಯಾವ ರೀತಿ ಪಾದಯಾತ್ರೆ ಮಾಡಿದ್ರು ಅಂತಂದ್ರೆ ಏನು 320 ಕಿಲೋಮೀಟರ್
ಅದಕ್ಕೂ ಹೆಚ್ಚು ಅನ್ಸುತ್ತೆ. ಅಷ್ಟು ದೂರ ಪಾದಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಪಾದಯಾತ್ರೆ ಮಾಡಿದ್ರು ಬಳ್ಳಾರಿಯವರೆಗೂ. ಆದ್ರೆ ಈಗ ಇವರು ಎಲ್ಲಿಂದ ಎಲ್ಲಿವರೆಗೂ ಪಾದಯಾತ್ರೆ ಮಾಡ್ತಾರೆ ಅನ್ನೋದು ಇನ್ನಷ್ಟು ತಿಳಿದು ಬರಬೇಕಾಗತ್ತೆ. ಯಾಕೆಂತಂದ್ರೆ ಬೆಂಗಳೂರಿಂದ ಬಳ್ಳಾರಿ ಪಾದಯಾತ್ರೆ ಮಾಡಿ ಆ ಬಳ್ಳಾರಿಯಲ್ಲಿ ಈ ಒಂದು ಸಮಾವೇಶವನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರ ಜೊತೆಗೆ. ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಜನರೆಲ್ಲರೂ ಕೂಡ ಈ ಒಂದು ಪಾದಯಾತ್ರೆಗೆ ಭಾಗಿಯಾಗಿದ್ರು. ಜೊತೆಗೆ ಸಿದ್ದರಾಮಯ್ಯ ಅವರ ಜೊತೆ ಅವರು ಕೂಡ ಪಾದಯಾತ್ರೆಯನ್ನ ಮಾಡಿದ್ರು. ಎಲ್ಲೆಲ್ಲಿ ಪಾದಯಾತ್ರೆಯನ್ನ ಸಿದ್ದರಾಮಯ್ಯ ಅವರು ಆ ಒಂದು ಸಂದರ್ಭದಲ್ಲಿ ಮಾಡಿದ್ರು ಅಲ್ಲೆಲ್ಲ ಕಡೆಯೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಲಿಕ್ಕೆ ಅದೊಂದು ದೊಡ್ಡ ಮೈಲಿಗಲ್ಲು ಆಯ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಈ ಒಂದು ಪಾದಯಾತ್ರೆಯ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದ್ದು. ಇನ್ನು ಆ ಒಂದು ಸಂದರ್ಭದಲ್ಲಿ ಏನ್ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ, ಆ ಒಂದು 2013ರಲ್ಲಿ ಆಡಳಿತ ಅಷ್ಟು ಸುಲಭವಾಗೂ ಕೂಡ ಇರಲಿಲ್ಲ. ಸಚಿವ ಸಂಪುಟದಿಂದ DK ಶಿವಕುಮಾರ್ ಅವರನ್ನು ಕೂಡ ಕೈ ಬಿಡಬೇಕಾಗಿತ್ತು. ಸಾಕಷ್ಟು ಏರುಪೇರಿತ್ತು. ಆದ್ರೂ ಕೂಡ 5 ವರ್ಷ ಆಡಳಿತವನ್ನ ನಡೆಸಿದ್ರು. ಆ ಒಂದು 5 ವರ್ಷ ಪೂರ್ಣಾವಧಿ CM ಕೂಡ ಆಗಿದ್ರು. ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರವೇ ಆಡಳಿತದಲ್ಲಿದೆ. ಆದ್ರೆ ಈಗ ರೆಡ್ಡಿಗಳು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ಗೆ ಬುಲಾವ್ ಕೊಡ್ತಾರಾ ಅಂತ ನೋಡಬೇಕು. ಹೈಕಮಾಂಡ್ಗೆ ಬುಲಾವ್ ಕೊಟ್ಟರು ಹೈಕಮಾಂಡ್ ಯಾವ ರೀತಿ ಸ್ಪಂದಿಸುತ್ತೆ ಅಂತ ನೋಡಬೇಕು.